ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸದ್ಯ ರಾಜ್ಯದಲ್ಲಿ ಒಂದು ಜಾತಿ ಗಣತಿ ನಡೀತಾ ಇದೆ. ಅದರ ಬಗ್ಗೆ ಸಾಕಷ್ಟು ಒಂದು ರೀತಿಯಾದಂಥ ಆರೋಪಗಳಿದ್ದಾವೆ. ಯಾಕೆ ಬೇಕಿತ್ತು ಈ ಒಂದು ಜಾತಿ ಗಣತಿ ಮತ್ತು ಆ ಒಂದು ಪ್ರಕ್ರಿಯೆ ಅನ್ನುವಂಥದ್ದನ್ನು ಕೆಲವೊಂದಷ್ಟು ಜಾತಿ ಧರ್ಮದವರು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಈ ಕ್ರಮ ಸರಿಯಿಲ್ಲ ಅನ್ನುವಂಥದ್ದು. ಮತ್ತು ನಮ್ಮ ಗಾಂಧೀಜಿಯವರು ಸ್ವತಂತ್ರ ಕೊಟ್ಟಂಥ ಸಂದರ್ಭಗಳಲ್ಲಿ ಎಲ್ಲ ಜಾತಿಯವರನ್ನೂ ಕೂಡ ಭಾರತದ ಒಳಗೆ ಬಿಟ್ಟಿದ್ದಾರೆ. ಕೇವಲ ಹಿಂದೂ ರಾಷ್ಟ್ರವಾಗಿ ನಮ್ಮ ಭಾರತ ಉಳಿದಿಲ್ಲ. ಈ ನಮ್ಮ ಭಾರತದ ನೆಲದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಒಂದೇ ಅಂಥೇಳಿ ಬದುಕನ್ನು ನಡೆಸ್ತಿದ್ದಾರೆ. ಸಂವಿಧಾನ ಕೂಡ ಆ ಒಂದು ಜಾತಿಗೆ ಸಂಬಂಧಪಟ್ಟಂತೆ ಅವರದ್ದೇ ಆದಂಥ ಒಂದು ಮೀಸಲಾತಿಗಳನ್ನು ಕೊಟ್ಟು, ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟು, ಎಲ್ಲರೂ ಸಮಾನರು ಬದುಕೋಕೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಿದೆ. ಇದರ ನಡುವೆ ಈ ಬಾರಿ ನಡೀತಾ ಇರುವಂಥ ಈ ಒಂದು ಜಾತಿ ಗಣತಿ ಅಥವಾ ಒಂದು ಸಮೀಕ್ಷೆ ಅಂತ ಹೇಳಿ ನಾವೇನು ಕರಿತೀವಿ, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿದ್ದಾವೆ. ಆ ಚರ್ಚೆಗೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮದವರಿಗೂ ಕೂಡ ಸಾಕಷ್ಟು ಅಸಮಾಧಾನಗಳಿದೆ. ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ, ಚರ್ಚೆಯನ್ನು ನಡೆಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಅತಿಥಿಗಳಿದ್ದಾರೆ. ಅವರು BR ಕೃಷ್ಣಯ್ಯ ಅಂತ ಹೇಳಿ, ಇವರು ಬೌದ್ಧ ಸಾಹಿತಿಗಳು, ಹಾಗೆ BSI ಯೂತ್ ವಿಂಗ್ನ ಖಜಾಂಚಿಗಳು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಸರ್, ಮೊದಲಿಗೆ ಹಿಂದೆಲ್ಲ ನಮಗೆ ಗೊತ್ತಿರೋ ಹಾಗೆ ಜಾತಿ ಗಣತಿ ಅಂತಂದರೆ ನಮ್ಮ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಒಂದು ಲೆಕ್ಕ ಹಾಕೋದಕ್ಕೆ ಜಾತಿ ಗಣತಿ ಮಾಡ್ತಾ ಇದ್ರು. ಒಂದು ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಗಂಡಸರು ಎಷ್ಟು ಜನ ಇದ್ದಾರೆ, ಮತ್ತು ಹೆಂಗಸರು ಎಷ್ಟು ಜನ ಇದ್ದಾರೆ, ಮಕ್ಕಳು ಎಷ್ಟು ಜನರಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಆಮೇಲೆ ಹಿಂದೆ ಒಂದು ಬಾರಿ ನಡೆದಿತ್ತು ಈ ಒಂದು ಜಾತಿ ಸಮೀಕ್ಷೆ. ಯಾಕಂದರೆ ಈಗ ರಾಜಕೀಯ ಅಂತ ಬಂದಾಗ ಯಾವ್ಯಾವ ಧರ್ಮದವರು ಎಷ್ಟು ಜನ ಇದ್ದಾರೆ ಮತ್ತು ಓಟಿನ ಲೆಕ್ಕಾಚಾರದಲ್ಲಿ ಇದನ್ನು ನಾವು ಒಂದು ರೀತಿಯಾಗಿ ಒಪ್ಕೊಳ್ಬೇಕು, ರಾಜಕೀಯ ಲೆಕ್ಕಾಚಾರದಲ್ಲಿ ಇದನ್ನು ಒಪ್ಕೊಳ್ಬೇಕು. ಆದರೆ ಈ ಬಾರಿ ನಡೀತಾ ಇರುವಂಥ ಒಂದು ಸಮೀಕ್ಷೆಯಲ್ಲಿ ಭಾಳಷ್ಟು ಬೇರೆಯದ್ದೇ ಒಂದು ಬದಲಾವಣೆಗಳು ಕಂಡು ಬರ್ತಾ ಇದೆ ಮತ್ತು ಬೇರೆಯದ್ದೇ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಅವರಿಗೆ ಬೇರೆ ಬೇರೆ ಧರ್ಮದವರು ಕೂಡ ಇದನ್ನು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ನೀವು ರಾಷ್ಟ್ರೀಯತೆಯನ್ನು ಪಾಲಿಸುವಂಥವರು ಕೂಡ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ದೀರಾ. ಮೊದಲಿಗೆ ಈ ಬಾರಿಯ ಒಂದು ಜಾತಿ ಸಮೀಕ್ಷೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಯಾಕೆ ಈ ಥರದ ಒಂದು ವಾತಾವರಣ ಸೃಷ್ಟಿಯಾಯಿತು ಅಂತ ಹೇಳಿ ನಿಮ್ಮ ಒಂದು ಅನುಭವವನ್ನು ನೀವು ಶೇರ್ ಮಾಡ್ಕೊಳ್ಳಿ ಸರ್. ಮೊದಲನೇದಾಗಿ ನಾನು ಈ ರಾಜ್ಯದ ಜನತೆಗೆ ನಮಸ್ಕರಿಸ್ತೀನಿ. ಜೊತೆಗೆ ನಮ್ಮ ಸ್ಪೀಡಿನ ಮಾಧ್ಯಮದವ್ರಿಗೂ ಸಹ ನಾನು ಅವ್ರಿಗೆ ನಮಸ್ಕರಿಸ್ತೀನಿ. ಈ ಜಾತಿ ಸಮೀಕ್ಷೆ ಅನ್ನೋದು ಈಗಲೇ ಏನು ಹೊಸದಾಗಿಲ್ಲ. ಈ ಜಾತಿ ಸಮೀಕ್ಷೆಯಲ್ಲಿ ಅಂತಂದರೆ 1911ರಲ್ಲಿ ನಡೀತಿದೆ ಜಾತಿ ಸಮೀಕ್ಷೆ. ಅಲ್ಲಿ ಬಾಬಾ ಸಾಹೇಬ್ರದ್ದು ಅವರ ಸಂಪುಟಗಳಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಜಾತಿ ಸಮೀಕ್ಷೆ ಯಾಕೆ ಮಾಡಬೇಕು ಅಂತಂದರೆ, ಒಂದು ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಜನ ಯಾವ ಜನ ಎಷ್ಟು ಪ್ರಬುದ್ಧ ಮಟ್ಟದಲ್ಲಿ ಆರ್ಥಿಕವಾಗಿ ಮುಂದಿದ್ದಾರೆ, ಶೈಕ್ಷಣಿಕವಾಗಿ ಮುಂದಿದ್ದಾರೆ, ಮತ್ತು ರಾಷ್ಟ್ರೀಯತೆ ಎಷ್ಟು ಇವ್ರಿಗೆ ಎಷ್ಟು ಪರ್ಸೆಂಟು ನಾವು ಆರ್ಥಿಕತೆ ಕೊಡಬೇಕಾಗುತ್ತೆ, ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಸರ್ಕಾರದ ಮೂಲಕ ಅನ್ನೋದನ್ನು ಸಮೀಕ್ಷೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಏನಾಯ್ತಿದೆ, ಕೆಲವು ವಿಚಾರವಂತರುಗಳು, ಕೆಲವು ಸಂಘಟನೆಗಳು ನಮ್ಮಲ್ಲಿ ಬೌದ್ಧ ಧರ್ಮದಲ್ಲಿ SC ಅಂತ ಬರೆಸ್ತಿದ್ದಾರೆ ಮೇಡಮ್. ಇದು ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕು ಇವತ್ತು. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ, 1956 ಅಕ್ಟೋಬರ್ 14ನೇ ತಾರೀಕು ನಾಗ್ಪುರದಲ್ಲಿ ಅವರು ತಮ್ಮ ಪ್ರಾಚೀನ ಜಾತಿಯನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಜಾತಿಯನ್ನು ಕಳ್ಕೊಂಡು ಹೋಗ್ತಾರೆ. ಅವರೆಲ್ಲ ಬಾಬಾ ಸಾಹೇಬರು ಮಹಾರ್ ಜಾತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರೂ ಸ್ಕೂರ SCನಲ್ಲಿ ನಾನು ಮಹಾರ್ ಬುದ್ಧಿಸ್ಟ್ ಅಂತ ಗುರ್ಸ್ಕೊಳ್ಳಲ್ಲ. ಆಮೇಲೆ ನೀವು ಕರ್ನಾಟಕಕ್ಕೆ ಬಂದಾಗ ಮಾದಿಗ, ಹೊಲೆಯ, ಛಲವಾದಿ ಈ ಥರ ಗುರ್ಸ್ಕೊಂಡು ಬೌದ್ಧ ಧರ್ಮಕ್ಕೆ ತನ್ನಿ ಅಂತಲೂ ಹೇಳಿಲ್ಲ ಅವರು. ಈಗ ಅದೇ ರೀತಿ ತಮಿಳುನಾಡಲ್ಲಿ ಪರಯ್ಯರು ಅಂತ ಬರ್ತದೆ SCಗಳಲ್ಲಿ, ನೀವು ಪರಯ್ಯ ಬುದ್ಧಿಸ್ಟ್ ಅಂತ ಬರ್ಸ್ಕೊಳ್ಳಿ ಅಂತಲೂ ಬಾಬಾ ಸಾಹೇಬ್ರು ಹೇಳಿಲ್ಲ. ಬಾಬಾ ಸಾಹೇಬ್ರು ಹೇಳದೇ ಇದ್ಮೇಲೆ ಬಾಬಾ ಸಾಹೇಬ್ರು ನಾವು ಯಾಕೆ ಇವತ್ತು ಉದಾಹರಣೆ ತಗೋಬೇಕು ಅಂದರೆ, ಬಾಬಾ ಸಾಹೇಬರು ಅವ್ರು ಹೇಳಿದಾಗ ಅವ್ರಿಗೆ ಒಂದು ಪ್ರಶ್ನೆ ಬಂದಾಗ ರಾಷ್ಟ್ರೀಯತೆ ಮುಖ್ಯನೋ ಜಾತಿ ಮುಖ್ಯನೋ ಅಂದಾಗ ನನಗೆ ರಾಷ್ಟ್ರೀಯತೆ ಮುಖ್ಯ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅಂಥ ದೊಡ್ಡ ಮನುಷ್ಯರವರು. ಅವರು ರಾಷ್ಟ್ರವನ್ನು ತಲೆಯಲ್ಲಿ ಇಟ್ಕೊಂಡು, ನಾವು ಈ ರಾಷ್ಟ್ರ ಯಾಕೆ ಮುಖ್ಯ ಅಂದರೆ, ಅವ್ರ ಇತಿಹಾಸವನ್ನು ಅವರು ಅಧ್ಯಯನ ಮಾಡಿದಾಗ ಈ ರಾಷ್ಟ್ರ ಜಾತಿಯ ಕಾರಣಕ್ಕಾಗಿ ಗಲಾಟೆಗಳು,
ಘರ್ಷಣೆಗಳು ಈ ಥರ ಪ್ರಾರಂಭ ಆಗಿದೆ. ಹಾಗಾಗಿ ಜಾತಿ ಬೇಕಾಗಿಲ್ಲ, ನಮಗೆ ಇಲ್ಲಿ ರಾಷ್ಟ್ರ ಮುಖ್ಯ. ಹಾಗಾಗಿ ನಾವು ರಾಷ್ಟ್ರದಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅಂದರೆ ಬುದ್ಧನ ತತ್ವದಲ್ಲಿ ನಾವು ಹೋದರೆ ಎಲ್ಲ ಮನುಷ್ಯರು ಸಹ ಸರಿಸಾಮಾನ್ಯವಾಗಿ ಈ ದೇಶದಲ್ಲಿ ಸುಖವಾಗಿ ಶಾಂತಿಯಾಗಿ ಅನ್ಯೂನ್ಯತೆಯಿಂದ ಎಲ್ಲರೂ ಸಹ ಒಂದು ಪ್ರೇಮದಿಂದ ಮತ್ತು ಮೈತ್ರಿಯಿಂದ ಬದುಕ್ಬೋದು ಅಂತ ಬಾಬಾ ಸಾಹೇಬರು ಇದ್ದರು. ಇನ್ನು ನಮ್ಮಲ್ಲಿ ಏನಾಗಿದೆ ಅಂದರೆ ಎಸ್ಸಿನಲ್ಲಿ ಜಾತಿ ಬರೆದರೆ ನಮ್ಮ ಮೀಸಲಾತಿ ಹೋಗ್ಬಿಡ್ತದೆ, ಹಂಗಾಗಿ ಎಸ್ಸಿ ತಗೊಬರೋಣ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಯಾವ ಕಡೆ ಹೋಗ್ತೀನೋ ಆ ಕಡೆ ನನಗೆ ಮೀಸಲಾತಿ ಬರ್ತದೆ, ಮೀಸಲಾತಿ ಭಯ ಪಡಬೇಡಿ ಅಂತ ಹೇಳ್ತಾರೆ. ಅದಕ್ಕೊಂದು ಪ್ರಶ್ನೆ ಕೇಳಿದಾಗ ಬಾಬಾ ಸಾಹೇಬ್ರೆ ನೀವು ಹಿಂದೂ ಧರ್ಮದ ಜಾತಿ ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗ್ತಿದ್ದೀರಿ, ನಿಮಗೆ ಮೀಸಲಾತಿ ಹೋಗಲ್ವಾ ಅಂತ ಕೇಳ್ತಾರೆ. ಇಲ್ಲ, ಅದರ ಅಗತ್ಯ ನನಗೆ ಭಯ ಇಲ್ಲ, ಯಾಕೆಂದರೆ ನಾನು ಹೋದ ಕಡೆ ಅದು ಬರ್ತದೆ. ಹೆಂಗೆ ಅದು ಮೀಸಲಾತಿ ಹೆಂಗೆ ಅಂದರೆ ಅದು ನನ್ನ ಜೋಬಲ್ಲಿರೋ ಚೀಟಿ, ಅದು ನಾನು ಹೋದ ಕಡೆ ಅದರ ನನ್ನ ಜೊತೆ ಬರ್ತದೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಹಿಂದೂ ಧರ್ಮದ ಎಸ್ಸಿ ಅಂದರೆ ಹೊಲೆಯ ಅನ್ನೋ ಜಾತಿನಲ್ಲಿ ಉದಾಹರಣೆಗೆ 100 ಜನ ಇದೀವಿ ಅಂತ ಇಟ್ಕೊಳ್ಳಿ. ಈಗ ಆ 100 ಜನಕ್ಕೆ ಎಷ್ಟು ಕೊಡಬೇಕೋ ಅದನ್ನು ಮ್ಯಾಥಮೆಟಿಕಲ್ ಆಗಿ ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಮೀಸಲಾತಿಯನ್ನು ಕೊಡ್ತದೆ. ಹೆಂಗೆ 100 ಜನಕ್ಕೆ ಇಷ್ಟು % ಅಂತ ಕೊಡ್ತದೆ. ಉದಾಹರಣೆಗೆ 100 ಜನರಲ್ಲಿ 50 ಜನ ನೀವು ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ರೆ ಮೊದಲು ಇರ್ತಕ್ಕಂಥ 100 ಜನದ ಮೀಸಲಾತಿಯನ್ನು ತಿರ್ಗಾ ಹೊಲೆಯ ಅನ್ನೋ ಜಾತಿ ಕೊಡೋಕ್ಕೆ ಬರಲ್ಲ, ಏಕೆಂದರೆ 50 ಜನ ಕಡಿಮೆ ಆದರು. ಆ 50 ಜನವನ್ನು ಯಾವ ಧರ್ಮಕ್ಕೆ ಹೋಗ್ತೀರಿ ಅಂದರೆ ಬೌದ್ಧ ಧರ್ಮಕ್ಕೆ ಹೋಗ್ತೀರಿ, ಅದು ಅಲ್ಲಿ ಕ್ಯಾರಿ ಆಗುತ್ತೆ. ಇದು ಅಂಬೇಡ್ಕರ್ ಹೇಳ್ತಾ ಇರೋದು. ನಾವು ಅಂಬೇಡ್ಕರ್ ಹೇಳೋದಕ್ಕೆ ನಾವು ಕೇಳಬೇಕು ಹೊರತು, ಯಾಕೆಂದರೆ ಅಂಬೇಡ್ಕರ್ ಅವರು ಸುಮಾರು 2 ಲಕ್ಷಕ್ಕಿಂತ ಅಧಿಕ ಪುಸ್ತಕಗಳನ್ನು ರೀಡ್ ಮಾಡಿದ್ದಾರೆ. ಅವರು ಅಂತಹ ಮಹಾನ್ ಮೇಧಾವಿ ಹೇಳಿದ್ದನ್ನು ನಾನು ಕರೆಕ್ಷನ್ ಮಾಡಬೇಕು ಅಂದರೆ ನಾನು 2 ಲಕ್ಷದ ಒಂದು ಹೆಚ್ಚಿಗೆನಾರ ಒಂದು ಪುಸ್ತಕ ಓದಿರಬೇಕು. ನಾವು ಓದಿರೋ 5-10 ಪುಸ್ತಕಗಳಿಗೆ ಅಂಬೇಡ್ಕರ್ ಆವತ್ತಿನ ಕಾಲದಲ್ಲಿ ಮಾಡೋದನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಅವ್ರು ಮಾಡದಿರೋದಕ್ಕೆ ಬೌದ್ಧ ಧರ್ಮಕ್ಕೆ ಬುದ್ಧ ಜಾತಿಯನ್ನು ತರಲಿಲ್ಲ. ಯಾಕೆ ತರಲಿಲ್ಲ? ಪ್ರಾಚೀನ ಕಾಲದಲ್ಲಿ ಈ ಜಾತಿಯಿಂದ ಈ ದೇಶ, ಈ ರಾಷ್ಟ್ರ ನೊಂದಿತ್ತು, ಈ ದೇಶದ ಜನ ದುಃಖಕ್ಕೆ ಈಡಾಗಿದ್ರು. ಪ್ರತಿನಿತ್ಯ ದುಃಖ ಇತ್ತು ಅವತ್ತು ಜನ ಸಮಾಜದಲ್ಲಿ. ಪ್ರತಿನಿತ್ಯ ರೇಪಾಗದಾಗ ಬುದ್ಧ ಹುಟ್ಟಿದ ನಂತರ ಈ ವಿಶ್ವನೇ ಶುದ್ಧಾಂಗ ನೀತಿಗೆ ಒಳಗೊಳ್ತದೆ. ಅಂಥದಕ್ಕೆ ಈಗ ಜಾತಿ ಇವರು ಬರೆಸ್ತಾ ಇದ್ರಲ್ಲ ನಮ್ಮ ಸೆನ್ಸಸ್ ಪ್ರಕಾರ ಅಂತ, ಆ ಥರ ಏನೋ ಹೇಳಿ ಬರೆಸ್ತಾರೆ. ಆಮೇಲೆ ನಾವು ಏನಾಗುತ್ತೀಗ ಬಾಬಾ ಸಾಹೇಬ್ ಹೇಳಿರೋ ಕಾನ್ಸೆಪ್ಟಿಗೆ ವಿರುದ್ಧವಾಗಿ ಹೋದಂಗೆ ಆಗುತ್ತೆ ಈ ದೇಶವನ್ನು. ಅವರು ಜಾತಿ ವಿನಾಶ ಮಾಡಬೇಕು ಅಂತ ಹೇಳಿದರು. ಕೆಲವರು ಹೇಳ್ತಾರೆ ಅನಿಲಸ್ ಆಫ್ ಕ್ಯಾಸ್ಟಲ್ಲಿ ಜಾತಿ ವಿನಾಶ ಮಾಡಬೇಕು, ಜಾತಿ ವಿನಾಶ ಮಾಡ್ತಕ್ಕಂಥದ್ದು ಜಾತಿ ಯಾರು ಮಾಡಿದ್ನೋ ಅವನು ಉಳಿಸ್ಬೇಕು ಅಂತ ಹೇಳ್ತಿದೆ ಅದು ಜಾತಿ ವಿನಾಶದಲ್ಲಿ. ಆದರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮೋಚನೆಯ ದಾರಿ ಯಾವುದು ಅನ್ನೋ ಒಂದು ಪ್ರಬಂಧದಲ್ಲಿ ಅವ್ರು ಏನು ಹೇಳ್ತಾರೆ, ಜಾತಿಯನ್ನು ಯಾರು ಮಾಡಿದ್ರೋ ಅವನು ಅಳಿಸೋಕ್ಕಾಗದೇ ಇದ್ದರೆ ಅವನು ಜಾತಿ ಅಳಿಸೋರು ಕಾಯಬೇಕಾಗಿಲ್ಲ, ನೀವೇ ಆ ಜಾತಿಯನ್ನು ಅಳಿಸ್ಕೋಬೋದು. ಯಾವ ಥರ ಅಳಿಸ್ಕೋಬೋದು? ಯಾವ ಜಾತಿಯಿಂದ 1000 ವರ್ಷದಿಂದ ನೀವು ಸಮಾಜದಲ್ಲಿ ಅಸಹ್ಯ ಭಾವನೆಗೆ ಅಥವಾ ನಿಂಗೆ ಕೀಳು ಶೋಷಣೆಗೆ ಒಳಪಟ್ಟಿದ್ದೀರೋ ಅದು ಕ್ಯಾರಿ ಆಗಬಾರ್ದು ಅಂದರೆ ಆ ಜಾತಿಯನ್ನು ಬಿಟ್ಬಿಡು ನೀನು. ಇಲ್ಲಿ ಬೌದ್ಧ ಧರ್ಮದಲ್ಲಿ ಜಾತಿನೇ ಇಲ್ಲ, ಇಲ್ಲಿ ಸೇರ್ಕೋ, ನಿನಗೆ ಆತ ಸೋಷಿಯಲ್ ಅಂದರೆ ಸಾಮಾಜಿಕವಾದಂಥ ಅಸ್ಪೃಶ್ಯತೆ ಕಳಕಬಿಡ್ತೀಯ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಬಹುಶಃ ಈ ಒಂದು ಭಾವನೆಯಿಂದಲೇ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪಂಗಡದವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದ್ರ. ಈಗ ಕನ್ವರ್ಟ್ ಆಗಿಲ್ಲ. ಈಗ ಕನ್ವರ್ಟ್ ಅನ್ಬಾರ್ದು, ಅದು ಕನ್ವರ್ಟ್ ಅಂದರೆ ತಪ್ಪಾಗುತ್ತೆ, ಮರಳಿ ಮನೆಗೆ ಅನ್ಬೇಕು. ಮರಳಿ ಮನೆ. ಬಾಬಾ ಸಾಹೇಬ್ರು ಹೇಳಿತ್ತು ಕನ್ವರ್ಟ್ ಅಲ್ಲ ಅದು. ಏಕೆಂದರೆ ಈ ದೇಶದ ಧರ್ಮ ಬೌದ್ಧ ಧರ್ಮ. ಈ ದೇಶದ ಧರ್ಮನೇ ಬೌದ್ಧ ಧರ್ಮ. ಹೌದೌದು, ಈ ದೇಶದಲ್ಲಿ ಹುಟ್ಟತಕ್ಕಂಥ ಧರ್ಮ ಅದು. ಭಾರತದಲ್ಲಿ ಹುಟ್ಟಿ ಭಾರತವನ್ನ ಶ್ರೇಷ್ಠ ಭಾರತ ಅಂತ ಹೆಸರು ಮಾಡಿದ್ದೆ ಬೌದ್ಧ ಧರ್ಮ ಇಡೀ ಜಗತ್ತಿನಲ್ಲಿ. ಅದಕ್ಕೆ ಮೊದಲು ಭಾರತ ಗುರುಸ್ಕೊಂಡಿತ್ತಿಲ್ಲ ಯಾವ ಕಂಟ್ರಿನಲ್ಲೂ. ಬುದ್ಧ ಹುಟ್ಟಿದ ನಂತರ ಭಾರತ ದೇಶ ಶುದ್ಧಾಂಗ ನೀತಿಯಲ್ಲಿ ಜಗತ್ತಿಗೆ ಹೆಸರುವಾಸಿಯಾಗುತ್ತೆ. ಅಂದ್ರೆ ಬುದ್ಧ ಹುಟ್ಟಕ್ಕಿಂತ ಮುಂಚೆ ಭಾರತ ಯಾವ ಧರ್ಮ ಪಾಲಿಸ್ತಾ ಇತ್ತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬುದ್ಧ ಹುಟ್ಟದ ಮುಂಚೆ ಈ ದೇಶದಲ್ಲಿ ವೇದ ಧರ್ಮ ಅಂತಿತ್ತು. ವೇದ ಧರ್ಮ ಆದಮೇಲೆ ಬ್ರಾಹ್ಮಣ ಧರ್ಮ ಸ್ಟಾರ್ಟ್ ಆಯಿತು. ಬ್ರಾಹ್ಮಣ ಧರ್ಮ ಆದಮೇಲೆ ಹಿಂದೂ ಧರ್ಮ ಸ್ಟಾರ್ಟ್ ಆಯಿತು. ವೇದ ಧರ್ಮ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಮ್ಯಾಕ್ಸಿಮ್ ಗಾರ್ಕೆ ಅನ್ನೋರು ಒಂದು ವಿಚಾರ ಬರೀತಾರೆ. ಏನಂತ? ಕಿರಾತಾವಸ್ಥೆ,
ಅನಾಗರಿಕವಸ್ಥೆ, ನಾಗರಿಕವಸ್ಥೆ ಅಂತ 3 ಬರ್ತದೆ. ಮನುಷ್ಯನ ಆಗಬೇಕಾದ್ರೆ ನಾವು ಮೊದಲು ಕಿರಾತಾವಸ್ಥೆಯಲ್ಲಿದ್ದೋ. ಆ ಕಿರಾತಾವಸ್ಥೆಯಲ್ಲಿದ್ದಾಗ ಪ್ರಾಣಿಗಳ ಥರ ಇದ್ದ ನಾವು. ಯಾವ ಥರ ಪ್ರಾಣಿ? ಒಂದು ಪ್ರಾಣಿ, ಹೆಣ್ಣು ಪ್ರಾಣಿಯ ಹೊಟ್ಟೆಯಲ್ಲಿ ಒಂದು ಹೋರಿಗರ ಹುಟ್ಟಿದ್ರೆ, ಅಥವಾ ಒಂದು ಎಮ್ಮೆಯಲ್ಲಿ ಹೇಳ್ಬೇಕಾದ್ರೆ ಕೋಣ ಅಂತಾರೆ, ದನದಲ್ಲಿ ಹೇಳಿದ್ರೆ ಹೋರಿಗರ ಅಂತಾರೆ. ಆ ಹೋರಿಗರ ವಯಸ್ಸಿಗೆ ಬಂದಮೇಲೆ ತನ್ನ ತಾಯಿಯನ್ನು ಸಂಭೋಗಿಸ್ತಿತ್ತು ಮತ್ತಿಗೆ ವಂಶಾಭಿವೃದ್ಧಿಗೆ. ಆ ಥರ ಪ್ರಾಚೀನ ಕಾಲದಲ್ಲಿ ಮನುಷ್ಯನೇ ಇದ್ದ. ಅದನ್ನು ಕಿರಾತಾವಸ್ಥೆ ಅಂತ ಹೇಳ್ತಾರೆ ಮ್ಯಾಕ್ಸಿಮ್ ಗಾರ್ಕಿ ಅವರು. ಅದನ್ನು ಬಾಬಾ ಸಾಹೇಬರು ಹುಡುಕಿ ತೆಗಿತಾರೆ. ಅಂದರೆ ವೇದ ಧರ್ಮ ಯಾವಾಗ ಹುಡುಕತ್ತು ಅಂದರೆ ಈ ಕಿರಾತಾವಸ್ಥೆ ಒಳಗೆ ಹುಟ್ಕೊಂಡಿರ್ತದು. ಆ ವೇದ ಧರ್ಮ ಇದ್ದಾಗ ಭಾರತ ದೇಶದಲ್ಲಿ ಮನುಷ್ಯನಿಗೆ ಅನೈತಿಕರ ಜಾಸ್ತಿ ಇತ್ತು. ತನ್ನ ಮಗಳನ್ನೇ ಅಜ್ಜ ಸಂಭೋಗಿಸ್ತಿದ್ದ, ತಂದೆ ಸಂಭೋಗಿಸ್ತಿದ್ದ, ಮಗ ಸಂಭೋಗಿಸ್ತಿದ್ದ. ತಿರ್ಗಾ ಅದು ಅನಾಗರಿಕತೆ ಬತ್ತು, ಅನಾಗರಿಕತೆ ಹುಡುಕ ತಿರ್ಗಾ ಆಗ. ಪ್ರಾಚೀನ ಕಾಲದ ಕಿರಾತಾವಸ್ಥೆ ಸಾವಿರಾರು ವರ್ಷಗಳ ನಂತರ ಅನಾಗರಿಕತೆ ಹುಡುಕುತ್ತದೆ. ಅನಾಗರಿಕತೆ ಅಂದ್ರೇನು? ಒಂದು ಸ್ವಲ್ಪ ಮನುಷ್ಯತ್ವದ ಗುಣ ಬೆಳೆಯಕ್ಕೆ ಪ್ರಾರಂಭ ಆಗುತ್ತೆ. ಅದು ಸಾವಿರಾರು ವರ್ಷ ಆದಮೇಲೆ ನಾಗರಿಕತೆ ಹುಡುಕುತ್ತದೆ. ಆ ನಾಗರಿಕತೆಯ ಕರ್ತೂನೇ ಭಗವಾನ್ ಬುದ್ಧ ಅಂತ ಹೇಳ್ತೀರಾ ಜಗತ್ತಿನಲ್ಲಿ. ಅಂದ್ರೆ ಬುದ್ಧ ಜನನ ಆದಮೇಲೆ ನಮ್ಮ ಭಾರತ ನಾಗರಿಕ ಸಮಾಜ ಬದಲಾಯಿತು. ಹಾಗಾಗಿ ಭಾರತ ದೇಶದಲ್ಲಿ ಧರ್ಮ 3 ಹಂತವನ್ನು ದಾಟಿ ಬರ್ತದೆ. ಮೊದಲು ವೇದ ಧರ್ಮ, ಬ್ರಾಹ್ಮಣ ಧರ್ಮ, ಆಮೇಲೆ ಹಿಂದೂ ಧರ್ಮ ಆಯಿತು. ಈ ವೇದ ಧರ್ಮದಲ್ಲಿ ಏನಾಯ್ತು ಅವಾಗ ನಾನು ಏನು ಹೇಳಕ್ಕೆ ಕೊಡ್ತೀನಿ ಅಂದರೆ, ವೇದ ಧರ್ಮದಲ್ಲಿ ಮನುಷ್ಯನ ಅನೈತಿಕತೆ ಏನಿತ್ತು ದಾಖಲೆ ಮಾಡ್ತಾ ಬಂದ್ರು ಅವರು. ಅದು ಮೊದಲು ಈ ದೇಶದಲ್ಲಿ ಋಗ್ವೇದ. ಆ ಋಗ್ವೇದದಲ್ಲಿ ಎಲ್ಲನೂ ಇದೆ. ಅನೈತಿಕತೆ ಇದೆ, ವ್ಯಭಿಚಾರ ಇದೆ, ಏನು ನಡೀತಿತ್ತು ಯಥಾವತ್ತು ಸತ್ಯವನ್ನು ಬರ್ದರಲ್ಲಿ. ಆ ಋಗ್ವೇದದ ಒಳಗಡೆ ಪುರುಷ ಸೂಕ್ತಗಳನ್ನು ಸೇರಿಸಿ ಬರೀತಾರೆ. ಇಲ್ಲಿ ನಾವು ಯಾವುದೇ ವರ್ಗವನ್ನು, ಯಾವುದೇ ಜಾತಿ ಜನವನ್ನು ನಾವು ಇಲ್ಲಿ ಹೇಳಿಸ್ತಾ ಇಲ್ಲ. ಹಿಸ್ಟ್ರಿ ಹೇಳ್ತಿದ್ದೀವಿ, ಭಾರತ ದೇಶದ ಇತಿಹಾಸ ಹೇಳ್ತಿದ್ದೀವಿ. ಇತಿಹಾಸದ ಮೇಲೆ ನಾವು ಬೆಳಕು ಬಿಡ್ತಿದ್ದೀವಿ. ಆ ಬೆಳಕಲ್ಲಿ ಏನು ಕಾಣ್ತದೆ ಅಷ್ಟು ಮಾತ್ರ ಮಾತಾಡ್ತಿದ್ದೀವಿ ಹೊರತು ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಇಲ್ಲಿ ನಾವು ಯಾವುದೇ ಜಾತಿಯ ಧರ್ಮವನ್ನು ನಾವು ನಿಂದಿಸ್ತಾ ಇಲ್ಲ, ಇತಿಹಾಸ ಹೇಳ್ತಿದ್ವಿ. ಓಕೆ, ಹಾಗಿದ್ರೆ ಈಗ ನಡೀತಾ ಇರುವಂಥ ಸಮೀಕ್ಷೆಯಲ್ಲಿ ಯಾವ ಥರದ ಒಂದು ದಾಖಲೆಗಳನ್ನು ಕೇಳ್ತಿದಾರಲ್ಲ, ಆ ದಾಖಲೆಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬೌದ್ಧ ಧರ್ಮ ಅಂತ ಇಟ್ಕೊಳ್ಳಿ. ಬೌದ್ಧ ಧರ್ಮ ಅಂದರೆ ಅವರನ್ನು ಬೌದ್ಧ ಧರ್ಮ ಅಂತಲೇ ಮೆನ್ಷನ್ ಮಾಡಬೇಕಾ? ಈಗ ಬೌದ್ಧ ಧರ್ಮದ ಒಳಗಡೆ ಪರಿಶಿಷ್ಟ ಜಾತಿ ಪಂಗಡದವ್ರು ಇದ್ದಾರೆ, ಅವ್ರನ್ನ ಆ ರೀತಿ ಮೆನ್ಷನ್ ಮಾಡಬಾರ್ದಾ? ನೋಡಿ, ಅವರವರ ಅಭಿಪ್ರಾಯ ಅವ್ರು ಬರ್ಕೊಳ್ಳಿ. ಅವ್ರ ಅಭಿಪ್ರಾಯಕ್ಕೆ ನಾವು ಚ್ಯುತಿ ಬರೋಂಗೆ ಮಾತಾಡಬಾರ್ದು. ಇತಿಹಾಸ ಮಾತ್ರ ಹೇಳ್ಕೊ ಹೋಗ್ತೀವಿ. ಬೌದ್ಧ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಜಾತಿಯನ್ನು ಬರೆಸಬಾರ್ದು. ಜಾತಿ ಬರೆಸಿದ್ದೇ ಆದರೆ ಇವತ್ತು ಉದಾಹರಣೆಗೆ ಬೌದ್ಧ ಧರ್ಮದಲ್ಲಿ SC ಅಂತ ಬರೆಸ್ತಾರೆ. ಕೆಲವು ನಂತರದ ವರ್ಷಗಳಲ್ಲಿ ಅದು ಬೌದ್ಧ ಧರ್ಮದಲ್ಲಿ ST ಅಂತ ಬರೆಸ್ತಾರೆ. ST ಬೌದ್ಧರು, SC ಬೌದ್ಧರು, OBC ಬೌದ್ಧರು ಸ್ಟಾರ್ಟ್ ಆಗುತ್ತೆ ಮುಂದೆ ಒಂದಿನ. ಇದನ್ನು ಅಂಬೇಡ್ಕರ್ ಹೇಳಿದ್ದಾರೆ. ಈ ಇತಿಹಾಸದಲ್ಲಿ ಹಿಂಗೆ ಆಗ್ಬೋದು ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಮೊದಲೇ. ಬೌದ್ಧ ಧರ್ಮವನ್ನು, ಅದಕ್ಕೆ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ನಾನು ಒಂದು ರಥವನ್ನು ತಂದು ಮುಂದೆ ನಿಲ್ಲಿಸಿದ್ದೀನಿ, ನಿಮ್ಮ ಕೈಲಿ ಸಾಧ್ಯವಾದರೆ ರಥವನ್ನು ಮುಂದೆಳೀರಿ, ನಿಮ್ಮ ಕೈಲಿ ಸಾಧ್ಯವಾಗಲಿಲ್ಲ ಅಂದರೆ ರಥವನ್ನು ಹಿಂದೆಳಿಬೇಡಿ, ನಿಮ್ಮ ಅಣ್ತಕ್ಕೆ ನೀವು ಇದ್ಬಿಡಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಯಾವ ಧರ್ಮದಲ್ಲಿ ನೀವು ಹಿಂದೂ ಧರ್ಮದ ಜಾತಿಯನ್ನು ತಂದು ಸೇರಿಸ್ತೀರಿ ಅದು ರಥವನ್ನು ಹಿಂದೆಳೆದಂಗೆ. ನಿಮ್ಮ ಕೈಲಾದರೆ ಬೌದ್ಧರು ಅಂತ ಬರ್ಸ್ಕೊಳ್ಳಿ ಅಂತ ಅರ್ಥ ಅದು. ಅಂದರೆ ಈಗ ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ, ಸೊ ಬೌದ್ಧ ಧರ್ಮದವರನ್ನ ಸಮೀಕ್ಷೆ ಮಾಡುವಂಥವ್ರು ಬಂದು ಕೇಳಿದ್ರೆ ನೀವು ಬೌದ್ಧ ಧರ್ಮದವರು ಅಂತ ಮಾತ್ರ ನೀವು ಹೌದು ಬರ್ಸಿ. ಧರ್ಮ ಬೌದ್ಧ, ಜಾತಿನೂ ಬೌದ್ಧ, ಬೌದ್ಧರು ಅಂತ ಅಷ್ಟೇ. ನನ್ನ ರಾಷ್ಟ್ರ ಭಾರತ, ನನ್ನ ರಾಷ್ಟ್ರ ಪ್ರೇಮಿ. ಮೊದಲು ನನಗೆ ರಾಷ್ಟ್ರ ಬಹಳ ಮುಖ್ಯ. ನನ್ನ ರಾಷ್ಟ್ರ ಆದ್ಮೇಲೆ ಮಿಕ್ಕಿದ್ದೆಲ್ಲ. ಹಂಗಾಗಿ ರಾಷ್ಟ್ರ ಧರ್ಮ ಯಾವುದಿದೆಯೋ, ರಾಷ್ಟ್ರ ಧರ್ಮ ಏನು ಹೇಳ್ತಾ ಇದೆಯೋ, ಆ ರಾಷ್ಟ್ರ ಧರ್ಮ ಯಾವುದಿತ್ತು, ಬಾಬಾ ಸಾಹೇಬ್ರು ಯಾವುದನ್ನು ಒಪ್ಪಿಕೊಂಡರೋ ಅದನ್ನು ಯಥಾವತ್ತು ನಾವು ನಡ್ಕೊಂಡು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ ಅದು. ಯಾಕೆಂದ್ರೆ ಅಂಬೇಡ್ಕರ್ ಸಾಹೇಬರು ಯಾವುದೇ ಒಂದು ಜಾತಿಯನ್ನು ನಿಲ್ಲಿಸಿಲ್ಲ, ಯಾವುದೇ ಧರ್ಮವನ್ನು ನಿಲ್ಲಿಸಿಲ್ಲ, ಯಾವುದು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಏನೀಗ ಧರ್ಮಶಾಸ್ತ್ರಗಳು ಹೇಳಿ ಈ ಜನಸಾಮಾನ್ಯರ ರೂಢಿ ಮತ್ತು ಸಂಪ್ರದಾಯಗಳಿತ್ತೋ, ಆ ಸಂಪ್ರದಾಯ ಮತ್ತು ರೂಢಿಗಳು ಯಾವ ಜನಗಳನ್ನು ರೋಷದಿಂದ ಕಾಣಬೇಕು, ಅವ್ರನ್ನ ಹೊಡಿ ಬಡಿ ಅಂತ ಏನು ವ್ಯವಸ್ಥೆಗಳಲ್ಲಿ ಕಟ್ಟಿ ಹಾಕಿದ್ರೋ ಅದಕ್ಕೆ ಔಷಧಿಯನ್ನು ಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ. ಏನೀಗ ನಾವು ರೂಢಿ ಸಂಪ್ರದಾಯದ ಮೂಲಕ ಈಗ ನೀವೇ ನೋಡಿ, ಈಗ ಧರ್ಮಶಾಸ್ತ್ರಗಳಲ್ಲಿ ಕೆಲವರು ಉದಾಹರಣೆಗೆ ತಪ್ಪು ಮಾಡ್ತಾರೆ, ಅದನ್ನು ದೇವ್ರ ಮೇಲೆ ಹಾಕ್ತಾರೆ. ಹಂಗೆ ಹಾಕಬಾರ್ದು. ಅದನ್ನು ಸಂವಿಧಾನ ಏನು ಮಾಡ್ತದೆ, ತಪ್ಪು ಅಂತದೆ. ಅದನ್ನು ಇವತ್ತು ಕೋರ್ಟ್ ಪಾಲನೆ ಮಾಡ್ತದೆ.